ಇಲ್ಲಿ ನಾವು ಇವನ್ನೆಲ್ಲ ಈ 5 ಐಟಮ್ನ ರಿವ್ಯೂ ಮಾಡೋಣ. ಹೇಗೆ ರಿವ್ಯೂ ಮಾಡೋದು ಅಂತ ಹೇಳಿದ್ರೆ, ವೈ ಆ್ಯಕ್ಸಿಸಲ್ಲಿ ಏನಾಗುತ್ತೆ, ಎಕ್ಸ್ ಆ್ಯಕ್ಸಿಸಲ್ಲಿ ಏನಾಗುತ್ತೆ, ಸ್ಲೋಪ್ ಏನೋ ಅದರಲ್ಲಿ ವಾಟ್ ಇಸ್ ಸ್ಲೋಪ್ ಗಿವರ್ಸ್ ಅಂತ ಹೇಳಿ, ಮತ್ತು ಏರಿಯಾ ಅಂಡರ್ ದ ಗ್ರಾಫ್ ಗಿವರ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡ್ತಾ ಇದ್ದೀವಿ. ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ಇಲ್ಲಿ ನಿಮ್ಮ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇದೆ. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ವೈ ಆ್ಯಕ್ಸಿಸ್ ಅಲ್ಲಿ ಏನಿರುತ್ತೆ, ವೈ ಆ್ಯಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್ ಇದೆ ಅಲ್ವಾ. ಇಲ್ಲಿ ನಮ್ಮ ಹತ್ರ ಡಿಸ್ಟೆನ್ಸ್ ಬರುತ್ತಿದ್ದು. ಎಕ್ಸ್ ಆ್ಯಕ್ಸಿಸ್ ಅಲ್ಲಿ ಟೈಮ್. ಸ್ಲೋಪ್ ಆಫ್ ಅ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಏನು ಕೊಡುತ್ತೆ? ಮೊದಲೇದಾಗಿ ಸ್ಲೋಪ್ ಅಂತ ಹೇಳಿದ್ರೆ ಏನು? ಸ್ಲೋಪ್ ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ ವೈ ಡಿವೈಡ್ ಬೈ ಚೇಂಜ್ ಅಲಾಂಗ್ ಎಕ್ಸ್ ಅಲ್ವಾ. ಚೇಂಜ್ ಅಲಾಂಗ್ ವೈ ಡಿವೈಡ್ ಬೈ ಚೇಂಜ್ ಅಲಾಂಗ್ ಎಕ್ಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಏನು ಕೊಡುತ್ತೆ? ಹೌದು, ಸ್ಪೀಡ್. ನೆಕ್ಸ್ಟ್ ಏರಿಯಾ ಅಂಡರ್ ದ ಗ್ರಾಫ್ ಇಂಡೈರೆಕ್ಟ್ ಆಗಿ ಏನಂತ ಹೇಳಿದ್ರೆ ಇಟ್ಸ್ ಅ ಪ್ರಾಡಕ್ಟ್ ಬಿಟ್ವೀನ್ ವಾಟ್ ಎವರ್ ಚೇಂಜ್ ಯು ಸಿ ಅಲಾಂಗ್ ದ ಎಕ್ಸ್ ಆ್ಯಂಡ್ ವೈ. ಅವೆರಡು ಪ್ರಾಡಕ್ಟ್ ತೊಗೊಂತು ಅಂತ ಹೇಳಿದ್ರೆ, ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ದಟ್ ವಿಲ್ ಗಿವ್ ಅಸ್ ದ ಏರಿಯಾ ಅಂಡರ್ ದ ಗ್ರಾಫ್. ಡಿಸ್ಟೆನ್ಸ್ ಇಂಟು ಟೈಮ್ ಟೆಕ್ನಿಕಲಿ ಏನೂ ಇಲ್ಲ, ಅದನ್ನೇನು ಡಿಫೈನ್ ಮಾಡಿಲ್ಲ. ಆ ಥರ ಏನು ಕ್ವಾಂಟಿಟಿ ನಮ್ಗೆ ಗೊತ್ತಿಲ್ಲ. ಮತ್ತು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್, ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಥರನೇ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್. ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫಲ್ಲಿ ಏನು ನೋಡ್ತಾ ಇದ್ದೀವಿ? ಅಲಾಂಗ್ ದ ವೈ ಆಕ್ಸಿಸ್ ವಿ ಆರ್ ಲುಕಿಂಗ್ ಎಟ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಎಕ್ಸ್ ಇಟ್ ಇಸ್ ಟೈಮ್. ಇವರು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ವೆಲೋಸಿಟಿ ಬರುತ್ತೆ. ಮತ್ತು ದ ಪ್ರಾಡಕ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಟೈಮ್ ವಿಲ್ ಗಿವ್ ಅಸ್, ಹೌದು, ಏನು ಕೊಡಲ್ಲ ಅಲ್ವಾ. ಹೇಗೆ ಡಿಸ್ಟೆನ್ಸ್ ಟೈಮಲ್ಲಿ ಏನು ಕೊಡ್ತಾ ಇಲ್ಲ, ಇಲ್ಲೂ ಕೂಡ ಹಾಗೇನೆ. ಮತ್ತು ಸ್ಪೀಡ್ ಟೈಮ್ ಗ್ರಾಫ್, ಸ್ಪೀಡ್ ಟೈಮ್ ಗ್ರಾಫಲ್ಲಿ ಸ್ಪೀಡ್ ಇಸ್ ಅಲಾಂಗ್ ದ ವೈ ಆ್ಯಂಡ್ ಟೈಮ್ ಇಸ್ ಅಲಾಂಗ್ ದ ಎಕ್ಸ್. ದ ಸ್ಲೋಪ್ ಅಲಾಂಗ್ ದಿಸ್ ವಿಲ್ ಗಿವ್ ಅಸ್ ಆಕ್ಸಲರೇಷನ್, ಬಟ್ ಕಂಡೀಷನ್ಸ್ ಅಪ್ಲೈಡ್, ಎಲ್ಲ ಕಂಡೀಷನಲ್ಲಿ ವರ್ಕ್ ಆಗಲ್ಲ ಇದು. ಏರಿಯಾ, ಇಲ್ಲಿ ನೋಡ್ಬೋದು ಸ್ಪೀಡ್ ಇಂಟು ಟೈಮ್ ಏನು ಹುಡುಗರ? ಸ್ಪೀಡ್ ಇಂಟು ಟೈಮ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಮತ್ತು ಮುಂದಿಂದು ವೆಲಾಸಿಟಿ ಟೈಮ್ ಗ್ರಾಫ್ ಅಲಾಂಗ್ ದ ವೈ ಆಕ್ಸಿಸ್, ವೆಲಾಸಿಟಿ ಮತ್ತು ಟೈಮು. ಇಲ್ಲಿ ಎಲ್ಲ ಕಂಡೀಷನಲ್ಲೂ ಆಕ್ಸಲೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರಾಡಕ್ಟ್ ಆಫ್ ವೆಲಾಸಿಟಿ ಟೈಮ್ ಏನು ಕೊಡುತ್ತೆ? ಹೌದು, ಡಿಸ್ಪ್ಲೇಸ್ಮೆಂಟ್. ಇವು ಒಂದಷ್ಟು ವಿಷಯ ಅಬ್ಸರ್ವ್ ಮಾಡ್ಬೋದು ನೋಡಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಟೈಮಿಂದ ವೆಲಾಸಿಟಿ ಸಿಗ್ತಾ ಇದೆ, ವೆಲಾಸಿಟಿ ಟೈಮಿಂದ ಡಿಸ್ಪ್ಲೇಸ್ಮೆಂಟ್ ಸಿಗ್ತಾ ಇದೆ ಅಲ್ವಾ. ಇಲ್ಲಿ ಡಿವಿಷನ್ ಬರ್ತಾ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಬರ್ತಾ ಇದೆ. ಹೇಳಬೇಕು ಅಂತ ಹೇಳಿದ್ರೆ ಇದೇನಿದ್ರು ಜಸ್ಟ್ ಅ ಮ್ಯಾಟರ್ ಆಫ್ ರೀಅರೇಂಜಿಂಗ್. ಮ್ಯಾಥಮೆಟಿಕಲಿ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಇದು ಸಿಗುತ್ತೆ. ಮ್ಯಾಥಮೆಟಿಕಲಿ ನೋಡ್ತೀವಿ ಇವೆಲ್ಲನೂ, ಬಟ್ ಇಂಥದ್ದು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ನನ್ನ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟು. ಆಕ್ಸಲೇಷನ್ ಟೈಮ್ ಗ್ರಾಫಲ್ಲಿ ಆಕ್ಸಲೇಷನ್ ಗೋಸ್ ಅಲಾಂಗ್ ಯುವರ್ ವೈ, ಟೈಮ್ ಗೋಸ್ ಅಲಾಂಗ್ ಯುವರ್ ಎಕ್ಸ್. ಸ್ಲೋಪ್ ಇದರಲ್ಲಿ ಏನು ಬರುತ್ತೆ? ಸ್ಲೋಪ್ ಆಫ್ ಆಕ್ಸಲೇಷನ್ ಟೈಮ್ ಗ್ರಾಫ್ ವಿಲ್ ನಾಟ್ ಗಿವ್ ಅಸ್ ಎನಿಥಿಂಗ್. ಆಕ್ಸಲೇಷನ್ ಡಿವೈಡ್ ಬೈ ಟೈಮ್ ನಾವೇನು ಡಿಫೈನ್ ಮಾಡಿಲ್ಲ. ಅದೇ ಪ್ರಾಡಕ್ಟು ಆಕ್ಸಲೇಷನ್ ಇಂಟು ಟೈಮ್ ಏನು ಕೊಡುತ್ತೆ? ಹೌದು, ವೆಲಾಸಿಟಿ. ಇನ್ ಸಮ್ ಕೇಸಸ್ ಸ್ಪೀಡ್, ಬಟ್ ವೆಲಾಸಿಟಿ ಪಕ್ಕ. ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್, the slope gives us acceleration time graph, the product gives us velocity. So ಇದೇ ನಮ್ಮ ರಿವ್ಯೂ.